ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ವಿಟಮಿನ್ಸ್ಗಳು ಅಥವಾ ಜೀವಸತ್ವಗಳ ಬಗ್ಗೆ ತಿಳಿದುಕೊಳ್ಳೋಣ. ಎಕ್ಸಾಮ್ನ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಟಾಪಿಕ್ ಇದಾಗಿದೆ. ಬನ್ನಿ ಸ್ನೇಹಿತರೆ, ಚರ್ಚೆಯನ್ನು ಆರಂಭಿಸೋಣ. ಟೋಟಲ್ 6 ಟೈಪ್ಸ್ ವಿಟಮಿನ್ಸ್ಗಳಿವೆ. ಟೋಟಲ್ 6 ವಿಧದ ಜೀವಸತ್ವಗಳು ಕಂಡುಬರ್ತವೆ. ವಿಟಮಿನ್ ಎ, ವಿಟಮಿನ್ ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ 6 ವಿಧದ ವಿಟಮಿನ್ಗಳು ಕಂಡುಬರ್ತವೆ. ಇನ್ನು ವಿಟಮಿನ್ಗಳಲ್ಲಿ ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳಿವೆ. ಅವು ಯಾವುದಂದರೆ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ. ಇವು ಕೊಬ್ಬಿನಲ್ಲಿ ಮಾತ್ರ ಕರಗ್ತವೆ. ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ಗಳು ಇವು. ಇನ್ನು ನೀರಿನಲ್ಲಿ ಕರಗುವಂತಹ ವಿಟಮಿನ್ಸ್ಗಳಿವೆ. ನೀರಿನಲ್ಲಿ ಕರಗುವಂಥ ವಿಟಮಿನ್ಸ್ ಯಾವುದಂದರೆ ವಿಟಮಿನ್ ಬಿ ಮತ್ತು ಸಿ. ವಿಟಮಿನ್ ಬಿ ಮತ್ತು ಸಿ ಇವು ನೀರಿನಲ್ಲಿ ಕರಗುತ್ತವೆ. ಓಕೆ, ಇನ್ನು ವಿಟಮಿನ್ ಎ ಬಗ್ಗೆ ತಿಳ್ಕೊಳ್ಳೋಣ. ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ರೆಟಿನಾಲ್. ವಿಟಮಿನ್ ಎ ಇದರ ರಾಸಾಯನಿಕ ಹೆಸರು ರೆಟಿನಾಲ್. ಕಣ್ಣಿನ ಆರೋಗ್ಯಕ್ಕಾಗಿ, ಚರ್ಮದ ಆರೋಗ್ಯಕ್ಕಾಗಿ, ಬಿಳಿ ರಕ್ತ ಕಣಗಳ ಆರೋಗ್ಯಕ್ಕಾಗಿ ವಿಟಮಿನ್ ಎ ಅತ್ಯವಶ್ಯಕವಾಗಿದೆ. ಇನ್ನು ವಿಟಮಿನ್ ಎ ಇದರ ಸಹಾಯದಿಂದ ಕಣ್ಣಿನ ಅಕ್ಷಿಪಟಲದಲ್ಲಿ ರೋಡಾಪ್ಸಿನ್ ಪ್ರೋಟೀನ್ ಉತ್ಪತ್ತಿ ಆಗ್ತದೆ. ಭಾಳ ಇಂಪಾರ್ಟೆಂಟ್. ವಿಟಮಿನ್ ಎ ಸಹಾಯದಿಂದ ಕಣ್ಣಿನ ಅಕ್ಷಿಪಟಲದಲ್ಲಿ ರೋಡಾಪ್ಸಿನ್ ಪ್ರೋಟೀನ್ ಉತ್ಪತ್ತಿ ಆಗುತ್ತೆ. ಇನ್ನು ವಿಟಮಿನ್ ಎ ಇದರ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಉಂಟಾಗುತ್ತದೆ, ಇರುಳು ಗುರುಡುತನ ಉಂಟಾಗುತ್ತದೆ. ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್, ಇರುಳು ಗುರುಡುತನ ಅಥವಾ ನೈಟ್ ಬ್ಲೈಂಡ್ನೆಸ್. ಇನ್ನು ವಿಟಮಿನ್ ಎ ಹೆಚ್ಚಾಗಿ ಯಾವ ವಸ್ತುಗಳಲ್ಲಿದೆ ಅಂದರೆ ಗಜ್ಜರಿ ಅಥವಾ ಕ್ಯಾರೆಟ್, ಪಪ್ಪಾಯಿ, ಬಾಳೆಹಣ್ಣು, ಗೋಲ್ಡನ್ ರೈಸ್, ಮೀನಿನ ಪಿತ್ತಕೋಶದಲ್ಲಿ ವಿಟಮಿನ್ ಎ ಜಾಸ್ತಿಯಾಗಿರ್ತದೆ. ಇನ್ನು ವಿಟಮಿನ್ ಬಿ ಬಗ್ಗೆ ತಿಳಿದುಕೊಳ್ಳೋಣ. ವಿಟಮಿನ್ ಬಿ ಇದರ ರಾಸಾಯನಿಕ ಹೆಸರು ಥಯಾಮಿನ್. ವಿಟಮಿನ್ ಬಿ ಇದರ ರಾಸಾಯನಿಕ ಹೆಸರು ಥಯಾಮಿನ್. ಇದು ಆಹಾರದ ಉತ್ಕರ್ಷಣ ಕ್ರಿಯೆಯನ್ನು ನಿಯಂತ್ರಿಸಿ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ವಿಟಮಿನ್ ಬಿ, ಥಯಾಮಿನ್ ಆಹಾರ ಉತ್ಕರ್ಷಣ ಕ್ರಿಯೆಯನ್ನು ನಿಯಂತ್ರಿಸಿ ಶಕ್ತಿ ಬಿಡುಗಡೆ ಮಾಡುವುದು ವಿಟಮಿನ್ ಬಿ. ಇನ್ನು ವಿಟಮಿನ್ ಬಿ ಇದರ ಕೊರತೆಯಿಂದ ಬೇರೆ ಬೇರೆ ರೋಗ ಬರುತ್ತದೆ. ವಿಟಮಿನ್ ಬಿ ಇದರ ಕೊರತೆಯಿಂದ ಬರುವಂತಹ ರೋಗ ಬೇರೆ ಬೇರೆ ರೋಗ. ಇದು ಪಾಲಿಷ್ ಮಾಡದೇ ಇರುವ ಅಕ್ಕಿಯಲ್ಲಿ ಕಂಡು ಬರುತ್ತದೆ. ವಿಟಮಿನ್ ಬಿ ಎಲ್ಲಿ ಕಂಡು ಬರ್ತದೆ? ವಿಟಮಿನ್ ಬಿ ಕಂಡು ಬರುವುದು ಪಾಲಿಷ್ ಮಾಡದ ಅಕ್ಕಿಯಲ್ಲಿ. ಪಾಲಿಷ್ ಮಾಡದ ಅಕ್ಕಿಯಲ್ಲಿ ಕಂಡು ಬರ್ತದೆ. ಇನ್ನು ವಿಟಮಿನ್ ಬಿ ಸಬ್ ಡಿವೈಡೆಡ್ ಇಂಟು 7 ಟೈಪ್ಸ್. ಈ ವಿಟಮಿನ್ ಬಿ 7 ವಿಧಗಳಲ್ಲಿ ವಿಭಜನೆಗೊಂಡಿರುವಂಥದ್ದು. ಅದರಲ್ಲಿ ವಿಟಮಿನ್ ಬಿ2. ವಿಟಮಿನ್ ಬಿ2 ಇದರ ರಾಸಾಯನಿಕ ಹೆಸರು ರೈಬೋಫ್ಲೇವಿನ್. ವಿಟಮಿನ್ ಬಿ2 ಇದರ ರಾಸಾಯನಿಕ ಹೆಸರು ರೈಬೋಫ್ಲೇವಿನ್. ಇದು ಈಸ್ಟ್ನಲ್ಲಿ ಕಂಡು ಬರುತ್ತದೆ. ವಿಟಮಿನ್ ಬಿ2 ಇದು ಈಸ್ಟ್ನಲ್ಲಿ ಕಂಡು ಬರುತ್ತದೆ. ಹಸುವಿನ ಹಾಲು ಹಳದಿಯಾಗಿರಲು ಕಾರಣ ಏನಂದರೆ ವಿಟಮಿನ್ ಬಿ2. ಇನ್ನು ಇದರ ಕೊರತೆಯಿಂದ, ವಿಟಮಿನ್ ಬಿ2 ಕೊರತೆಯಿಂದ ಫೋಟೋಫೋಬಿಯಾ ಕಾಯಿಲೆ ಬರುತ್ತದೆ. ಯಾವ ಕಾಯಿಲೆ ಬರ್ತದೆ? ಫೋಟೋಫೋಬಿಯಾ ಕಾಯಿಲೆ, ಬೆಳಕಿನ ಭಯದ ಕಾಯಿಲೆ ಬರುತ್ತದೆ. ಬೆಳಕಿನ ಭಯ ಕಾಯಿಲೆ ಬರೋದು ವಿಟಮಿನ್ ಬಿ2 ಕೊರತೆಯಿಂದ. ವಿಟಮಿನ್ ಬಿ2 ಕೊರತೆಯಿಂದ ಫೋಟೋಫೋಬಿಯಾ ಕಾಯಿಲೆ ಬರ್ತದೆ. ಇನ್ನು ವಿಟಮಿನ್ ಬಿ3 ರಾಸಾಯನಿಕ ಹೆಸರು ನಿಯಾಸಿನ್. ವಿಟಮಿನ್ ಬಿ3 ಇದರ ರಾಸಾಯನಿಕ ಹೆಸರು ನಿಯಾಸಿನ್. ಇದು ಕಿಣ್ವಗಳ ಚಟುವಟಿಕೆಗೆ ಕಾರಣವಾಗಿದೆ. ಎಂಜೈಮ್ಸ್ ಅಥವಾ ಕಿಣ್ವಗಳ ಚಟುವಟಿಕೆ ಕಾರಣವಾಗಿರುವುದು ನಿಯಾಸಿನ್, ವಿಟಮಿನ್ ಬಿ3. ಇನ್ನು ಇದು ಸಹ ಈಸ್ಟ್ನಲ್ಲಿ ಕಂಡು ಬರ್ತದೆ. ವಿಟಮಿನ್ ಬಿ3 ಕಂಡುಬರುವುದು ಈಸ್ಟ್.
ಯಾವುದರಲ್ಲಿ? ಈಸ್ಟ್ನಲ್ಲಿ ಕಂಡು ಬರ್ತದೆ. ಇದರ ಕೊರತೆಯಿಂದ ಪೆಲೆಗ್ರಾ ಚರ್ಮದ ರೋಗ ಬರ್ತದೆ. ಪೆಲೆಗ್ರಾ ಚರ್ಮದ ಕಾಯಿಲೆ ಬರ್ತದೆ. ವಿಟಮಿನ್ B3 ಕೊರತೆ ಅಂದ್ರೆ ಚರ್ಮದ ಕಾಯಿಲೆ ಪೆಲೆಗ್ರಾ ಅಂತ ಕರೀತಾರೆ. ಪೆಲೆಗ್ರಾ ಚರ್ಮದ ಕಾಯಿಲೆ ಕಂಡುಬರುವುದು ವಿಟಮಿನ್ B3 ಕೊರತೆಯಿಂದ. ಭಾಳ ಇಂಪಾರ್ಟೆಂಟ್ ಇವು ಎಕ್ಸಾಮ್ನ ದೃಷ್ಟಿಯಿಂದ. ಇನ್ನು ವಿಟಮಿನ್ B4 ಇದರ ರಾಸಾಯನಿಕ ಹೆಸರು ಬಯೋಟಿನ್. ವಿಟಮಿನ್ B4 ಇದರ ರಾಸಾಯನಿಕ ಹೆಸರು ಬಯೋಟಿನ್. ಇದು ಕೂದಲಿನ ಆರೋಗ್ಯಕ್ಕೆ ಅವಶ್ಯಕವಾಗಿ ಬೇಕಾಗಿರುವಂಥದ್ದು. ವಿಟಮಿನ್ B4 ಇದರ ಕೊರತೆಯಿಂದ ಕೂದಲು ಉದುರುವುದು, ಚರ್ಮದ ಉರಿತ, ಚರ್ಮ ಶುಷ್ಕವಾಗುವುದು ಉಂಟಾಗುತ್ತದೆ. ವಿಟಮಿನ್ B4 ಕೊರತೆಯಿಂದ ಕೂದಲು ಉದುರ್ತವೆ, ಚರ್ಮದ ಉರಿತ ಇರ್ತದೆ, ಚರ್ಮ ಶುಷ್ಕವಾಗ್ತದೆ. ಇವೆಲ್ಲ ಕಾಯಿಲೆಗಳು ಬರುವುದು ವಿಟಮಿನ್ B4ನ ಕೊರತೆಯಿಂದ. ವಿಟಮಿನ್ B5 ಪ್ಯಾಂಟೆಥೈನ್ ಇದರ ರಾಸಾಯನಿಕ ಹೆಸರು. ಪ್ಯಾಂಟೆಥೈನ್ ವಿಟಮಿನ್ B5 ರಾಸಾಯನಿಕ ಹೆಸರು ಏನಂದ್ರೆ ಫ್ಯಾಂಟೆಥೈನ್. ಇದು ಚರ್ಮದ ಆರೋಗ್ಯಕ್ಕೆ ಉಪಯುಕ್ತ ವಿಟಮಿನ್ B5 ಇದರ ಕೊರತೆಯಿಂದ ಡರ್ಮಟೈಸ್ ಕಾಯಿಲೆ ಬರ್ತದೆ. ಯಾವುದು? ಡರ್ಮಟೈಸ್ ಕಾಯಿಲೆ ಬರ್ತದೆ. ಯಾವ ಕಾಯಿಲೆ ಬರ್ತದೆ? ಡರ್ಮಟೈಸ್. ಅದು ವಿಟಮಿನ್ B5 ಕೊರತೆಯಿಂದ. ವಿಟಮಿನ್ B5 ಕೊರತೆಯಿಂದ ಡರ್ಮಟೈಸ್ ಕಾಯಿಲೆ ಬರುವಂಥದ್ದು. ಇನ್ನು ವಿಟಮಿನ್ B6 ಇದರ ರಾಸಾಯನಿಕ ಹೆಸರು ಪೈಲೋಕ್ವಿನೈನ್. ವಿಟಮಿನ್ B6 ಇದರದು ಪೈಲೋಕ್ವಿನೈನ್ ಇದರ ರಾಸಾಯನಿಕ ಹೆಸರು. ವಿಟಮಿನ್ B6 ಪೈಲೋಕ್ವಿನೈನ್. ಇದು ಅಮೈನೋ ಆಮ್ಲ ಮತ್ತು ಕೊಬ್ಬಿನ ಆಮ್ಲಗಳ ಚಯಾಪಚಯ ಕ್ರಿಯೆಗೆ ಅವಶ್ಯಕವಾಗಿದೆ. ವಿಟಮಿನ್ B6 ಅಮೈನೋ ಆಮ್ಲ ಮತ್ತು ಕೊಬ್ಬಿನ ಆಮ್ಲಗಳ ಚಯಾಪಚಯ ಕ್ರಿಯೆಗೆ ಅವಶ್ಯಕವಾಗಿರುವಂಥದ್ದು. ಇನ್ನು ವಿಟಮಿನ್ B6 ಇದರ ಕೊರತೆಯಿಂದ ಡಯೇರಿಯಾ ಕಾಯಿಲೆ ಬರ್ತದೆ. ವಿಟಮಿನ್ B6 ಇದರ ಕೊರತೆಯಿಂದ ಡಯೇರಿಯಾ ರೋಗ ಬರ್ತದೆ. ಯಾವುದು? ಡಯೇರಿಯಾ ರೋಗ. ವಿಟಮಿನ್ B6 ಕೊರತೆಯಿಂದ ಡಯೇರಿಯಾ ರೋಗ ಬರ್ತದೆ. ಇನ್ನು ವಿಟಮಿನ್ B9 ಇದರ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ಪಾಲಿಕ್ ಆ್ಯಸಿಡ್. ವಿಟಮಿನ್ B9 ಇದರ ರಾಸಾಯನಿಕ ಹೆಸರು. ಇದು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾಗಿದೆ. ಕೆಂಪು ರಕ್ತಗಳ ಉತ್ಪಾದನೆಗೆ ಅವಶ್ಯಕವಾಗಿ ಬೇಕಾಗಿರೋದು ವಿಟಮಿನ್ B9. ಇನ್ನು ವಿಟಮಿನ್ B9 ಇದರ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ. ವಿಟಮಿನ್ B9 ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತದೆ. ಹಸಿರು ತರಕಾರಿಗಳಲ್ಲಿ ವಿಟಮಿನ್ B9 ಅತಿ ಹೆಚ್ಚಾಗಿರುವಂಥದ್ದು. ವಿಟಮಿನ್ B9 ಹಸಿರು ತರಕಾರಿಗಳಲ್ಲಿ ಹೆಚ್ಚಾಗಿರ್ತದೆ. ಇನ್ನು ವಿಟಮಿನ್ B12 ಇದರ ರಾಸಾಯನಿಕ ಹೆಸರು ಸೈಯನೋಕೋಬಾಲಾಮಿನ್. ವಿಟಮಿನ್ B12 ರಾಸಾಯನಿಕ ಹೆಸರು ಸೈಯನೋಕೋಬಾಲಾಮಿನ್. ಇದು ಕೋಬಾಲ್ಟ್ ಮೂಲ ವಸ್ತುವನ್ನು ಹೊಂದಿರುವುದರಿಂದ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ. ಈ ವಿಟಮಿನ್ B12 ಏನಿರ್ತದೆ? ಕೋಬಾಲ್ಟ್ ಜಾಸ್ತಿ ಇರ್ತದೆ. ಈ ಕೋಬಾಲ್ಟ್ ಅಂಶ ಜಾಸ್ತಿ ಆಗಿರುವುದರಿಂದ ಕೆಂಪು ಬಣ್ಣವನ್ನು ಇದು ಹೊಂದಿರ್ತದೆ. ಇದರ ಕೊರತೆಯಿಂದ ವಿಟಮಿನ್ B12 ಇದರ ಕೊರತೆಯಿಂದ ಅಧಿಕ ರಕ್ತಹೀನತೆ ಉಂಟಾಗುತ್ತದೆ. ವಿಟಮಿನ್ B12 ಕೊರತೆಯಿಂದ ರಕ್ತಹೀನತೆ ಬರುತ್ತದೆ. ಮಳೆಯ ನೀರಿನಲ್ಲಿ, ಹಸಿರು ತರಕಾರಿಯಲ್ಲಿ ಹೆಚ್ಚಾಗಿ ದೊರಕುವಂಥದ್ದು B12. ವಿಟಮಿನ್ B12 ಹಸಿರು ತರಕಾರಿಗಳಲ್ಲಿ ಹೆಚ್ಚಾಗಿ ದೊರಕುತ್ತದೆ. ವಿಟಮಿನ್ B12ನಲ್ಲಿರುವಂಥ ಅಂಶ ಕೋಬಾಲ್ಟ್. ಅಧಿಕ ರಕ್ತಹೀನತೆ B12ನ ಕೊರತೆಯಿಂದ ಬರ್ತದೆ. ವಿಟಮಿನ್ B12ನ ರಾಸಾಯನಿಕ ಹೆಸರು ಸೈಯನೋಕೋಬಾಲಾಮಿನ್. ಓಕೆ, ಮುಂದಿನ ಒಂದು ಟಾಪಿಕ್ ವಿಟಮಿನ್ ಸಿ ಇದರ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಮ್ಲ. ವಿಟಮಿನ್ ಸಿಯ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಮ್ಲ. ಇದರ ಸಹಾಯದಿಂದ ಸಂಯೋಜಿತ ಅಂಗಾಂಶಗಳಲ್ಲಿ ಕೊಲಾಜಿನ್ ಪ್ರೋಟೀನ್ ಉತ್ಪತ್ತಿ ಆಗುತ್ತೆ.
ಈ ವಿಟಮಿನ್ ಸಿ ಅಸ್ಕಾರ್ಬಿಕ್ನ ಒಂದು ಸಹಾಯದಿಂದ ಕೊಲಾಜಿನ್ ಪ್ರೋಟೀನ್ ಉತ್ಪತ್ತಿ ಆಗ್ತದೆ. ವಿಟಮಿನ್ ಸಿ ಅತಿ ಹೆಚ್ಚು ತಾಪಮಾನದಲ್ಲಿ ನಾಶಗೊಳ್ಳುತ್ತದೆ. ಇದು ಸಿಟ್ರಸ್ ಹಣ್ಣಿನಲ್ಲಿ ಕಂಡುಬರ್ತದೆ. ಹುಳಿ ಇರುವ ಹಣ್ಣುಗಳಲ್ಲಿ ಯಾವುದು ಬರ್ತದೆ? ವಿಟಮಿನ್ ಸಿಗಳು ಕಂಡುಬರ್ತವೆ. ವಿಟಮಿನ್ ಸಿ ಕಂಡುಬರುವಂಥದ್ದು ಹುಳಿ ಇರುವಂತಹ ಹಣ್ಣುಗಳು. ಸಿಟ್ರಸ್ ಹಣ್ಣಿನಲ್ಲಿ ವಿಟಮಿನ್ ಸಿ ಕಂಡುಬರ್ತದೆ. ಇನ್ನು ವಿಟಮಿನ್ ಡಿ, ಇದರ ಸಹಾಯದಿಂದ ದೇಹದಲ್ಲಿರುವ ಹಲ್ಲುಗಳು, ಮೂಳೆಗಳು ಆಹಾರದಲ್ಲಿರುವ ಕ್ಯಾಲ್ಸಿಯಂ ಮತ್ತು ರಂಜಕವನ್ನು ಹೀರಿಕೊಂಡು ಬಲಿಷ್ಠವಾಗ್ತವೆ. ವಿಟಮಿನ್ ಡಿಯಿಂದ ಏನು ಮಾಡ್ತದೆ? ನಮ್ಮ ದೇಹದಲ್ಲಿನ ಹಲ್ಲುಗಳು, ಮೂಳೆಗಳು ಆಹಾರದಲ್ಲಿರುವ ಕ್ಯಾಲ್ಸಿಯಂ ಮತ್ತು ರಂಜಕವನ್ನು ಹೀರಿಕೊಂಡು ಬಲಿಷ್ಠವಾಗ್ತವೆ. ಇನ್ನು ವಿಟಮಿನ್ ಡಿ, ಇದರ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ಏನು? ಕ್ಯಾಲ್ಸಿಫೆರಾಲ್. ವಿಟಮಿನ್ ಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಫೆರಾಲ್. ಇನ್ನು ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಕಾಯಿಲೆ ಬರ್ತದೆ. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಕಾಯಿಲೆ ಉಂಟಾಗುತ್ತದೆ. ಇನ್ನು ಅಸ್ಥಿಯಲ್ಲಿ ಮಲಾಸಿಯಾ, ಆಸ್ಟಿಯೋಪೊರಾಸಿಸ್ ಕೂಡ ವಿಟಮಿನ್ ಡಿ, ಆಸ್ಟಿಯೋಮಲಾಸಿಯಾ ಮತ್ತು ಆಸ್ಟಿಯೋಪೊರಾಸಿಸ್ ಕೂಡ ವಿಟಮಿನ್ ಡಿ ಕೊರತೆಯಿಂದ ಬರ್ತವೆ. 2 ರೋಗಗಳು ಬರ್ತವೆ. ಒಂದು ಆಸ್ಟಿಯೋಮಲಾಸಿಯಾ, ಇನ್ನೊಂದು ಆಸ್ಟಿಯಾಪೊರಾಸಿಸ್. ಇವು 2 ರೋಗಗಳು ಇದರಿಂದ ಬರ್ತವೆ? ವಿಟಮಿನ್ ಡಿಯ ಕೊರತೆಯಿಂದ. ವಿಟಮಿನ್ ಡಿ ಕೊರತೆಯಿಂದ ಬರ್ತವೆ. ವಿಟಮಿನ್ ಡಿ ಕೊರತೆಯಿಂದ ಬರುವಂಥದ್ದು. ಇನ್ನು ಸೂರ್ಯನ ಬಿಸಿಲು ಮತ್ತು ಮೀನುಗಳ ಪಿತ್ತಜನಕಾಂಗದಲ್ಲಿ ವಿಟಮಿನ್ ಡಿ ಕಂಡುಬರ್ತದೆ. ಮೀನುಗಳ ಪಿತ್ತಜನಕಾಂಗದಲ್ಲಿ ವಿಟಮಿನ್ ಡಿ ಕಂಡುಬರ್ತದೆ. ಬಿಸಿಲಿನಲ್ಲಿ ವಿಟಮಿನ್ ಡಿ ಇದೆ, ಸೂರ್ಯನ ಬಿಸಿಲು. ಇನ್ನು ವಿಟಮಿನ್ಸ್ ಇ ರಾಸಾಯನಿಕ ಹೆಸರು ಟೋಕೋಫೆರಾಲ್. ವಿಟಮಿನ್ ಇಯ ರಾಸಾಯನಿಕ ಹೆಸರೇನಪ್ಪ? ಟೋಕೋಫೆರಾಲ್. ವಿಟಮಿನ್ ಇಯ ರಾಸಾಯನಿಕ ಹೆಸರು ಟೋಕೋಫೆರಾಲ್. ಇದನ್ನು ಉತ್ಕರ್ಷಣ ವಿರೋಧಿ ಅಂತ ಕರೀತಾರೆ. ವಿಟಮಿನ್ ಇ ಟೋಕೋಫೆರಾಲ್ನ ಉತ್ಕರ್ಷಣ ವಿರೋಧಿ ಎಂದು ಕರೀತಾರೆ. ಇದು ಪ್ರಾಣಿಗಳಲ್ಲಿ ಬಂಜೆತನ ಹೋಗಲಾಡಿಸುತ್ತದೆ. ಯಾವುದು? ವಿಟಮಿನ್ ಇ. ವಿಟಮಿನ್ ಇ ಪ್ರಾಣಿಗಳಲ್ಲಿ ಬಂಜೆತನವನ್ನು ಹೋಗಲಾಡಿಸ್ತದೆ. ಇದರ ಕೊರತೆಯಿಂದ ಬಂಜೆತನ ಉಂಟಾಗುತ್ತದೆ. ವಿಟಮಿನ್ ಇ ಕೊರತೆಯಿಂದ ಬಂಜೆತನ ಉಂಟಾಗುತ್ತದೆ. ಇದು ಎಲ್ಲ ಧಾನ್ಯಗಳಲ್ಲಿ ಕಂಡುಬರ್ತದೆ. ಎಲ್ಲ ಧಾನ್ಯಗಳಲ್ಲಿ ವಿಟಮಿನ್ ಇ ಕಂಡುಬರ್ತದೆ. ವಿಟಮಿನ್ ಇ ಎಲ್ಲ ಧಾನ್ಯಗಳಲ್ಲಿ ಕಂಡುಬರುವಂಥದ್ದು. ವಿಟಮಿನ್ ಇ ಎಲ್ಲ ಧಾನ್ಯಗಳಲ್ಲಿ ಕಂಡು ಬರುವಂಥದ್ದು. ವಿಟಮಿನ್ ಕೆ, ಇದರ ರಾಸಾಯನಿಕ ಹೆಸರು ಪೈಲೋಕ್ವಿನೈನ್. ಯಾವುದು? ಪೈಲೋಕ್ವಿನೈನ್. ಈ ಪೈಲೋಕ್ವಿನೈನ್ ವಿಟಮಿನ್ ಕೆಯ ರಾಸಾಯನಿಕ ಹೆಸರು. ಇದರ ಸಹಾಯದಿಂದ ಪಿತ್ತಜನಕಾಂಗದಲ್ಲಿ ಪ್ರೊಂಥ್ರೋಬಿನ್ ಪ್ರೋಟೀನ್ ಉತ್ಪತ್ತಿಯಾಗ್ತದೆ. ಪ್ರೊಂಥ್ರೋಬಿನ್ ಪ್ರೋಟೀನ್ ಉತ್ಪತ್ತಿಯಾಗ್ತದೆ. ವಿಟಮಿನ್ ಕೆದು ಪ್ರೊಂಥ್ರೋಬಿನ್ ಪ್ರೋಟೀನ್ ಉತ್ಪತ್ತಿಯಾಗುತ್ತೆ. ವಿಟಮಿನ್ ಕೆಯ ರಾಸಾಯನಿಕ ಹೆಸರು ಪೈಲೋಕ್ವಿನೈನ್. ಇದು ಪಿತ್ತಜನಕಾಂಗದಲ್ಲಿ ಏನು ಮಾಡ್ತದೆ? ಪ್ರೊಂಥ್ರೋಬಿನ್ ಪ್ರೋಟೀನನ್ನು ಉತ್ಪತ್ತಿ ಮಾಡ್ತದೆ. ಇನ್ನು ವಿಟಮಿನ್ ಕೆ, ಇದರ ಕೊರತೆಯಿಂದ ಹಿಮೋಫಿಲಿಯಾ, ಕುಸುಮ ಕಾಯಿಲೆ ಬರ್ತದೆ. ಕುಸುಮ ಕಾಯಿಲೆ ಅಥವಾ ಹಿಮೋಫಿಲಿಯಾ ರೋಗ ಕಂಡುಬರುವುದು ಇದರಿಂದ ವಿಟಮಿನ್ ಕೆಯ ಕೊರತೆಯಿಂದ. ವಿಟಮಿನ್ ಕೆ ಕೊರತೆಯಿಂದ ಹಿಮೋಫಿಲಿಯಾ ರೋಗ ಕಂಡುಬರ್ತದೆ. ಇನ್ನು ವಿಟಮಿನ್ ಕೆ ಹೆಚ್ಚಾಗಿ ತರಕಾರಿ ಸೊಪ್ಪಿನಲ್ಲಿರ್ತದೆ. ವಿಟಮಿನ್ ಕೆ ಇರುವುದು ಹೆಚ್ಚಾಗಿ ತರಕಾರಿ ಸೊಪ್ಪಿನಲ್ಲಿ ಇರ್ತದೆ. ಇನ್ನು ಲಾಸ್ಟ್ ಒಂದು ಅಂದರೆ ಚಾರ್ಟ್ ಹಾಕಿನಿ. ಈ ಚಾರ್ಟಲ್ಲಿ ರಿವಿಷನ್ಗೆ ಅನುಕೂಲ ಆಗ್ತದೆ. ವಿಟಮಿನ್ಗಳು, ಅವುಗಳ ರಾಸಾಯನಿಕ ಹೆಸರು, ಕೊರತೆಯಿಂದ ಬರುವಂತಹ ಕಾಯಿಲೆಗಳನ್ನು ಶಾರ್ಟಾಗಿ ನೋಡೋಣ ಸ್ನೇಹಿತರೆ. ವಿಟಮಿನ್ ಎ ರಾಸಾಯನಿಕ ಹೆಸರು ರೆಟಿನಾಲ್. ಬರುವಂತಹ ರೋಗ ರಾತ್ರಿ ಕುರುಡುತನ. ಆಹಾರ ಮೂಲಗಳು ಯಾವುದಂದರೆ ಮೀನು, ಕೋಳಿ, ದನದ ಲಿವರ್. ಇಲ್ಲಿ ವಿಟಮಿನ್ ಎ ಜಾಸ್ತಿ ಇರ್ತದೆ. ಇನ್ನು ವಿಟಮಿನ್ B1 ಥಯಾಮಿನ್, ಬೆರ್ರಿ ರೋಗ ಬರುತ್ತದೆ. ಆಲೂಗಡ್ಡೆ, ಮೀನು, ಹಾಲಿನಲ್ಲಿ ಜಾಸ್ತಿ ಇರ್ತದೆ. ಇನ್ನು ವಿಟಮಿನ್ B2
ರೈಬೋಫ್ಲೇವಿನ್ ಇದರ ರಾಸಾಯನಿಕ ಹೆಸರು ಚರ್ಮದ ಬಿರುಕು. ಮಾಂಸ, ಹಾಲು, ಮೊಟ್ಟೆಯಲ್ಲಿ ಜಾಸ್ತಿ B2 ಇರ್ತದೆ. ಇನ್ನು ವಿಟಮಿನ್ B3 ಇದರ ರಾಸಾಯನಿಕ ಹೆಸರು ನಿಯಾಸಿನ್. ಬರುವಂತಹ ರೋಗ ಪೆಲೆಗ್ರಾ. ಮಾಂಸ, ಹಾಲಿನಲ್ಲಿ ವಿಟಮಿನ್ B3 ಅಧಿಕ ಪ್ರಮಾಣದಲ್ಲಿ ಇರ್ತದೆ. ವಿಟಮಿನ್ B6 ಬರುವಂಥ ಕಾಯಿಲೆ ಇದು ರಾಸಾಯನಿಕ ಹೆಸರು ಪಿರಿಡಾಕ್ಸಿನ್. ಬರುವಂಥ ರೋಗ ಚರ್ಮ ರೋಗ. ತರಕಾರಿ ಕಾಳುಗಳಲ್ಲಿ ಜಾಸ್ತಿ ವಿಟಮಿನ್ B6 ಪ್ರಮಾಣ ಇದೆ. ವಿಟಮಿನ್ B9 ರಾಸಾಯನಿಕ ಹೆಸರು ಪಾಲಿಕ್ ಆಮ್ಲ. ಹಿಮೋಗ್ಲೋಬಿನ್ ಕಡಿಮೆ ಮಾಡಿ ರಕ್ತಹೀನತೆಯನ್ನು ಉಂಟು ಮಾಡ್ತದೆ ಇದು. ಓಕೆ, ಹಸಿರು ತರಕಾರಿ ಧಾನ್ಯಗಳಲ್ಲಿ ಜಾಸ್ತಿ ಇರ್ತದೆ. ಇನ್ನು ವಿಟಮಿನ್ B12 ಸೈಯನೋ ಕೊಬಾಲಾಮಿನ್ ಇದರ ರಾಸಾಯನಿಕ ಹೆಸರು. ಇದರಿಂದ ರಕ್ತಹೀನತೆ ಬರ್ತದೆ. ಹಾಲು, ಮಾಂಸ, ಮೊಟ್ಟೆಗಳಲ್ಲಿ ಜಾಸ್ತಿ ಇರ್ತದೆ. ಇನ್ನು ವಿಟಮಿನ್ ಸಿ ಇದರ ರಾಸಾಯನಿಕ ಹೆಸರು ಅಸ್ಕಾರ್ಬಿಕ್ ಆಮ್ಲ. ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರ್ತದೆ. ಹಣ್ಣು ಮತ್ತು ಕಿತ್ತಳೆ ಹಣ್ಣು, ಸಿಟ್ರಸ್, ಹುಳಿ ಬರುವಂತಹ ಹಣ್ಣುಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ವಿಟಮಿನ್ ಸಿ ಇರ್ತದೆ. ಇನ್ನು ವಿಟಮಿನ್ ಡಿ ಕ್ಯಾಲ್ಸಿಫೆರಾಲ್ ಇದರ ಕೊರತೆಯಿಂದ ರಿಕೆಟ್ಸ್ ಬರ್ತದೆ. ಮೀನಿನ ಎಣ್ಣೆ ಮತ್ತು ಕೊಬ್ಬಿನಲ್ಲಿ ವಿಟಮಿನ್ ಡಿ ಜಾಸ್ತಿ ಇರ್ತದೆ. ಇನ್ನು ವಿಟಮಿನ್ ಇ ರಾಸಾಯನಿಕ ಹೆಸರು ಟೋಕೋಫೆರಾಲ್. ಬಂಜೆತನ ಉಂಟಾಗುತ್ತದೆ. ಕಾಳುಗಳು, ಸೊಪ್ಪಿನಲ್ಲಿ ವಿಟಮಿನ್ ಇ ಅಧಿಕ ಪ್ರಮಾಣದಲ್ಲಿ ಇದೆ. ಇನ್ನು ವಿಟಮಿನ್ ಕೆ ಪೈಲೋಕ್ವಿನೈನ್ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಆಗ್ತದೆ. ಅಕ್ಕಿ ಮತ್ತು ಏಕದಳ ಧಾನ್ಯಗಳಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಇನ್ನು ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳು ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇ, ವಿಟಮಿನ್ ಕೆ. ADEK ಕೊಬ್ಬಿನಲ್ಲಿ ಕರಗ್ತವೆ. ಇನ್ನು ನೀರಿನಲ್ಲಿ ಕರಗುವಂತಹ ವಿಟಮಿನ್ಗಳು ಯಾವುದಪ್ಪ ಅಂದ್ರೆ ವಿಟಮಿನ್ ಬಿ ಮತ್ತು ಸಿ. ಇವು ನೀರಿನಲ್ಲಿ ಕರಗುವಂತಹ ವಿಟಮಿನ್ಗಳು. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ವಿಟಮಿನ್ಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡಿದ್ವಿ ಸ್ನೇಹಿತರೆ. ಇವುಗಳು 100% ಈ ಒಂದು ಟಾಪಿಕಿಂದ ಒಂದಾದರೂ ಒಂದು ಕ್ವಶನ್ ಬಂದೇ ಬರ್ತದೆ. ಸೊ ಸ್ನೇಹಿತರೆ, ಅದನ್ನು ಗಮನದಲ್ಲಿರಿಸಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.